ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಯೂಸ್ಫುಲ್ ಆಗಿರುವಂತ ಟಿಪ್ನ ಹೇಳಬೇಕು ಅಂತ ಅನ್ಕೊಂಡಿದೀನಿ. ಸೊ ಅದಕ್ಕಿಂತ ಮೊದಲು ಪ್ರತಿಯೊಬ್ಬ ತಾಯಿಗೂ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಹೊಸದಾಗಿ ಏನೋ ಒಂದು, ಅದರಲ್ಲೂ ಮೊದಲ ಬಾರಿ ತಾಯಿ ಆಗಿದ್ದಾರೆ ಅಂದ್ರೆ ಅವ್ರಿಗಂತೂ ಒಂದು ಕನ್ಫ್ಯೂಷನ್ ಇರುತ್ತೆ. ಇದನ್ನ ಕೊಡ್ಬೋದಾ ಮಗುಗೆ, ಈ ಎಣ್ಣೆ ಹಾಕ್ಬೇಕಾ, ಆ ಎಣ್ಣೆ ಹಾಕ್ಬೇಕಾ, ತುಂಬಾ. ಸೊ ನಾನು ನನ್ನ ಮಗನಿಗೆ ಯಾವ ಎಣ್ಣೆನ ಉಪಯೋಗಿಸ್ತಿದ್ದೀನಿ, ಸೊ ಅಂಡ್ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಇದೆಯಾ ಏನು ಅಂತ ನಾನು ನಿಮಗೆ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ನಾವು ಬಂದು ಹಳ್ಳಿಯವರಾಗಿರೋದ್ರಿಂದ, ಮೀನ್ಸ್ ನಮ್ಮ ಅಮ್ಮ ಮನೆಯವರು ಮಂಡ್ಯ ಸೈಡು. ಸೊ ಹಳ್ಳಿಯಲ್ಲಿ ಯಾವ ರೀತಿ ಬಾಣಂತನ ಮಾಡ್ತಾರೆ, ನನಗೆ ಅದೇ ರೀತಿ ಬಾಣಂತನ ಮಾಡಿದ್ದಾರೆ. ಅದರಿಂದ ನನಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಿಲ್ಲ. ಬಟ್ ನಾನು ಎಲ್ಲವನ್ನು ಬ್ಲೈಂಡ್ ಆಗಿ ಫಾಲೋ ಮಾಡುವಂಥವಳಲ್ಲ. ಸೊ ಕೆಲವನ್ನ ನಾನು ಪರಿಶೀಲಿಸಿ ಆ ನಂತರ ಫಾಲೋ ಮಾಡ್ತೀನಿ. ಹಾಗಂತ ಹಿಂದೆ ಮಾಡಿದೆಲ್ಲ ಮೂಢನಂಬಿಕೆ ಅಂತಾನು ನಾನು ನೆಗ್ಲೆಕ್ಟ್ ಮಾಡಲ್ಲ. ಸೊ ಏನೋ ಒಂದು ಹೇಳ್ತಾ ಇದ್ರೆ ಅಂದ್ರೆ ಅದರಿಂದ ಏನೋ ಇರ್ಬೋದು ಅಂತ ಚೆಕ್ ಮಾಡಿ ಮುಂದೆ ಹೋಗ್ತೀನಿ. ಸೊ ಬ್ಲೈಂಡ್ ಆಗಿ ಹಾಗೆ ತಗೊಳ್ಳಲ್ಲ. ಅಂಡ್ ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ ಬಂದು, ಸೊ ನನ್ನ ಮಗುವಿಗೆ ಯಾವ ಎಣ್ಣೆನ ನಾನು ಬಳಸ್ತಿದ್ದೆ ಅಂಡ್ ನಾನು ಬಳಸ್ತಿದ್ದ ಎಣ್ಣೆಯಿಂದ ಏನೇನು ಯೂಸ್ ಆಗುತ್ತೆ. ಸೊ ನಾನು ನನ್ನ ಮಗುವಿಗೆ ಬಳಸ್ತಿದ್ದ ಅಂತ ಆಯಿಲ್ ಬಂದು ಕ್ಯಾಸ್ಟರ್ಡ್ ಆಯಿಲ್. ನಾವು ಮನೆಯಲ್ಲೇ ಮಾಡ್ತಿದ್ದು, ಸೊ ಬೇರೆ ಎಲ್ಲೋ ಅಂಗಡಿಯಿಂದ ತರ್ತಾ ಇರ್ಲಿಲ್ಲ. ಸೊ ಹರಳನ್ನ ಬೇಯಿಸಿ ಎಣ್ಣೆ ತೆಗೆದು ನಾವು ಮನೆಯಲ್ಲೇ ಪಾಪುಗೆ ಅಂತಾನೆ ಎಣ್ಣೆನ ತೆಗ್ದಿದ್ವಿ. ಸೊ ಈ ಒಂದು ಎಣ್ಣೆನ ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ತಿದ್ವಿ, ಸೊ ಎಷ್ಟು ಲಿಮಿಟ್ ಆಗಿ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು, ಇದೆಲ್ಲವನ್ನು ನಿಮಗೆ ತಿಳಿಸ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಸೊ ಫಸ್ಟ್ ಆಫ್ ಆಲ್, ಕ್ಯಾಸ್ಟರ್ಡ್ ಆಯಿಲ್ ಮಕ್ಕಳಿಗೆ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಬಟ್ ನಾನು ನನ್ನ ಮಗುವಿಗೆ ಯೂಸ್ ಮಾಡಿದ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮಗುವಿಗೆ ಯೂಸ್ ಮಾಡೋದಕ್ಕಿಂತ ಮುಂಚೆ ಮಗುಗೆ ಅದು ಅಡ್ಜಸ್ಟ್ ಆಗುತ್ತಾ ಅಂತ ಫಸ್ಟ್ ನೀವು ನೋಡ್ಬೇಕಾಗತ್ತೆ. ಬಿಕಾಸ್ ಎಲ್ಲ ಮಕ್ಕಳು ಒಂದೇ ತರ ಇರಲ್ಲ. ಸೊ ನಾನು ನನ್ನ ಮಗುಗೆ ಸ್ಟಾರ್ಟಿಂಗ್ ಒಂದು 15 ಡೇಸ್ ಯಾವ ಆಯಿಲ್ ಕೂಡ ಯೂಸ್ ಮಾಡಿರಲಿಲ್ಲ. 15 ಡೇಸ್ ಆದಮೇಲೆ ನಾನು ಯೂಸ್ ಮಾಡಿದ್ದು ಹರಳೆಣ್ಣೆ. ಸೊ ಹರಳೆಣ್ಣೆ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದು. ಹರಳೆಣ್ಣೆಯಿಂದ ಏನೆಲ್ಲ ಯೂಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ನಾನು ನನ್ನ ಮಗುಗೆ ಅವನು ಹುಟ್ಟಿದ್ದು ಬೇಸಿಗೆ ಟೈಮಲ್ಲಿ ಮೇ 16. ಸೊ ಸ್ವಲ್ಪ ಬೇಸಿಗೆನೇ ಇತ್ತು. ಸೊ ಈ ಟೈಮಲ್ಲಿ ಮಕ್ಕಳಿಗೆ ಹೀಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಬೇಸಿಗೆ ಸಂದರ್ಭದಲ್ಲಿ ನೀವು ಹರಳೆಣ್ಣೆನ ಯೂಸ್ ಮಾಡೋದು ತುಂಬಾನೇ ಒಂದು ಏನು ಬೆನಿಫಿಟ್, ಬಿಕಾಸ್ ಮಕ್ಕಳಿಗೆ ಉಷ್ಣ ಆಗತ್ತೆ. ಸೊ ತುಂಬಾನೇ ಒಂದು ಹೀಟ್ ಆಗೋದ್ರಿಂದ ನೀವು ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಏನಾದರೂ ವಾಶ್ರೂಮ್ ಪ್ರಾಬ್ಲಮ್, ಯೂರಿನ್ ಮಾಡ್ತಾ ಇಲ್ಲ ಅಂದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಸೊ ಹರಳೆಣ್ಣೆನ ನೆತ್ತಿಗೆ ಹಾಕಬೇಕು ಅಂತ ಹೇಳ್ತಾರೆ. ಅದೆಲ್ಲ ಕೂದಲಿಗೆಲ್ಲ ಹಾಕಲ್ಲ, ನಾವು ನೆತ್ತಿಗೆ ಮಾತ್ರ ಹರಳೆಣ್ಣೆನ ಹಾಕ್ತೀವಿ. ಸೊ ಈವನ್ ನಾನು ಮಳೆಗಾಲದಲ್ಲೂ ಕೂಡ ನಾನು ಹರಳೆಣ್ಣೆನ ಯೂಸ್ ಮಾಡ್ತಿದ್ದೆ. ಅವಾಗ ನಾವೇನ್ ಮಾಡ್ತಿದ್ವಿ, ಈ ಎಣ್ಣೆ ಆಲ್ರೆಡಿ ಕಾಯಿಸಿದೀವಿ. ಬಟ್ ಅವಾಗ ಒಂದು ಕೆಲವೊಂದು ಮಕ್ಕಳಿಗೆ ಮಳೆಗಾಲದಲ್ಲಿ ಹರಳೆಣ್ಣೆ ಹಾಕೋದ್ರಿಂದ, ಚಳಿಗಾಲದಲ್ಲಿ ಹರಳೆಣ್ಣೆ ಹಾಕೋದ್ರಿಂದ ಶೀತ ಆಗುತ್ತೆ. ಹಾಗಾಗಿ ಆ ಸಮಯದಲ್ಲಿ ನೀವು ಕಾಯಿಸ್ಬಿಟ್ಟು ಹಾರಿಸ್ಬಿಟ್ಟು ಹಾಕಿದ್ರೆ ತುಂಬಾನೇ ಒಳ್ಳೇದು, ಶೀತ ಆಗಲ್ಲ. ಅಂಡ್ ಏನೇ ಹಾಕಿದ್ರು ಫಸ್ಟ್ ಒಂದ್ಸರಿ ಟೆಸ್ಟ್ ಮಾಡಿ. ನನ್ನ ಮಗನಿಗೆ ಹರಳೆಣ್ಣೆ ಹಾಕೋದ್ರಿಂದ ಯಾವುದೇ ರೀತಿ ಶೀತ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾವು ಇದನ್ನೇ ಕಂಟಿನ್ಯೂ ಮಾಡಿದ್ವಿ. ಸೊ ಕೆಲವೊಬ್ರು ಆಲಿವ್ ಆಯಿಲ್ ಹಾಕ್ತಾರೆ, ಕೆಲವೊಬ್ರು ಕೋಕೋನಟ್ ಆಯಿಲ್ ಹಾಕ್ತಾರೆ. ಸೊ ಏನೇ ಒಂದು ಆಯಿಲ್ ಹಾಕ್ಬೇಕಾದ್ರೂ ನೀವು ನಿಮ್ಮ ಮಕ್ಕಳಿಗೆ ಅದು ಅಣಿಯುತ್ತಾ ಅಂತ ಚೆಕ್ ಮಾಡಬೇಕು. ಸೊ ಈವನ್ ಊಟ ಇರ್ಬೋದು, ಏನೇ ಇರ್ಬೋದು, ಮಕ್ಕಳಿಗೆ ಅಲರ್ಜಿ ಆಗುತ್ತಾ ಏನಾಗುತ್ತೆ ಫಸ್ಟ್ ನಾವು ಚೆಕ್ ಮಾಡಿಬಿಟ್ಟೆ ಮುಂದೆ ಹೋಗಬೇಕು. ಸೊ ನನ್ನ ಮಗನಿಗೆ ಈ ಒಂದು ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿಲ್ಲ. ಸೊ ತುಂಬಾನೇ ಬೆನಿಫಿಟ್ ಇದೆ ಇದರಿಂದ ನಾನು ಹೇಳ್ತೀನಿ. ಈವನ್ ನಾವು ಪ್ರತಿದಿನ ಅವನಿಗೆ ಸ್ನಾನ ಮಾಡಿಸ್ತಿದ್ವಿ ಬೆಳಿಗ್ಗೆ ಎದ್ದ ತಕ್ಷಣ. ಸೊ ಪ್ರತಿದಿನ ಸ್ಟಾರ್ಟಿಂಗ್ ಡೇಸಲ್ಲಿ, ಆಮೇಲೆ ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡಿಸ್ತಿದ್ವಿ. ಸೊ ಅವಾಗ ಎಲ್ಲಾನು ಕೂಡ ಮೈಗೂ, ಈವನ್ ನಾವು ಮೈಗೂ ಕೂಡ ಹರಳೆಣ್ಣೆನ ತಿಕ್ಕಿ ಸ್ನಾನ ಮಾಡಿಸ್ತೀವಿ. ಕೆಲವರು ಹೇಳ್ತಾರೆ ಹರಳೆಣ್ಣೆ ಹಾಕಿದ್ರೆ ಮಕ್ಕಳು ಬ್ಲಾಕ್ ಆಗ್ತಾರೆ ಅಂತ. ಸೊ ಅದು ನಾನು ನಂಬಲ್ಲ. ಬಿಕಾಸ್ ನನ್ನ ಮಗ ಕಲ್ಲರಾಗೆ ಇದ್ದಾನೆ, ನಾವು ಹರಳೆಣ್ಣೆನೇ ಯೂಸ್ ಮಾಡ್ತೀವಿ. ಈವನ್ ನಾನು ಕೂಡ ನೆತ್ತಿಗೆಲ್ಲ ಹರಳೆಣ್ಣೆನೇ ಹಾಕ್ತೀನಿ. ಸೊ ಆ ಥರ ಕಲರ್ ಡಿಫ್ರೆನ್ಸ್ ಆಗುತ್ತೆ ಅಂತ ನಮಗೇನು ಫೀಲ್ ಆಗಿಲ್ಲ. ಅಂಡ್ ನನ್ನ ಮಗನಿಗೆ ಹರಳೆಣ್ಣೆ ಹಚ್ಚಿನೇ ನಾವು ಸ್ನಾನ ಮಾಡಿಸೋದು. ಹರಳೆಣ್ಣೆ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಮಕ್ಕಳಿಗೆ ಅವರು ತುಂಬಾ ಇವಾಗ ಕಾಲಲ್ಲಿ ಒದಿಯೋದು, ಅದು ಮಾಡೋದು, ಓಡಾಡೋದು ಎಲ್ಲ ಮಾಡಿರ್ತಾರೆ. ಆವಾಗ ಅವರಿಗೆ ಒಂದು ಪೇಯ್ನ್ ಏನಾಗುತ್ತೆ ಅಂತ ಇರುತ್ತಲ್ವಾ, ಅದೆಲ್ಲ ಕೂಡ ರಿಲೀಫ್ ಆಗುತ್ತೆ. ಈವನ್ ದೊಡ್ಡವರು ಕೂಡ ಹಚ್ಕೊಂಡು ಸ್ನಾನ ಮಾಡ್ಬೋದು. ಅವ್ರಿಗೂ ಕೂಡ ಕೈ ಕಾಲು ಮೈ ಕೈ ನೋವಿದ್ರೆ ಅದು ಕೂಡ ಒಂದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಂಡ್ ಒನ್ ಮೋರ್ ಥಿಂಗ್, ಇವಾಗ ಮಕ್ಕಳಿಗೆ ಕೆಲವೊಂದ್ಸರಿ ಅವರು ಮೋಷನ್ ಮಾಡ್ತಾ ಇರಲ್ಲ. ಸೊ ಆ ಟೈಮಲ್ಲಿ ನೀವು ವಿಳ್ಯದೆಲೆ ತಗೊಂಡು ಅದಕ್ಕೆ ಕೈ ಎಣ್ಣೆನ ಸಾವ್ರಿ. ಸೊ ಕೈ ಎಣ್ಣೆ ದೀಪದಲ್ಲಿ ನೀವು ಅದನ್ನ ಒಂದ್ ಸ್ವಲ್ಪ ಬಿಸಿ ಮಾಡಿ ಒಂದು ಒಕ್ಕಳೆ ಭಾಗ ಇರುತ್ತಲ್ಲ ಅಲ್ಲಿ ಹಣ್ಸೋದ್ರಿಂದ ನಿಮ್ದು ಹೊಟ್ಟೆ ನೋವು ಕಮ್ಮಿ ಆಗಿ ಮಗು ಮೋಷನ್ ಮಾಡುತ್ತೆ. ಸೊ ಈ ಒಂದು ಟಿಪ್ಪನ್ನ ಕೂಡ ನಾವು ಆಲ್ಮೋಸ್ಟ್ ನನ್ನ ಮಗ ಯಾವಾಗೂ ಮೋಷನ್ ಮಾಡ್ತಿದ್ದ, 1 or 2 ಟೈಮ್ಸ್ ಮಾಡದೇ ಇದ್ದಾಗ ನಾನು ಯೂಸ್ ಮಾಡಿದೀನಿ. ಇದು ಕೂಡ ವರ್ಕ್ ಆಗಿದೆ.
ಆ್ಯಂಡ್ ಒನ್ ಮೋರ್ ನಾವು ಕೈ ಎಣ್ಣೆನ ಯೂಸ್ ಮಾಡೋದು ಅದು ತುಂಬ ಹೀಟ್ ಆದಾಗ ಮಕ್ಕಳಿಗೆ ಯೂರಿನ್ನ ಸ್ವಲ್ಪನೇ ಮಾಡ್ತಾ ಇದ್ದಾರೆ ಆ ಸಮಯದಲ್ಲಿ ನಾವು ಹರಳೆಣ್ಣೆಯನ್ನು ಬಿಸಿ ಮಾಡಿಬಿಟ್ಟು ಹೊಕ್ಕಳಿಗೆ ಹಾಕೋದ್ರಿಂದ ಪರ್ಸ್ನಲ್ ಪಾರ್ಟಿ ಹತ್ರ ಹಾಕೋದ್ರಿಂದ ನಿಜವಾಗ್ಲೂ ಅವರಿಗೆ ಹೀಟ್ ಕಮ್ಮಿ ಆಗಿದೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇವಾಗೂ ಕೂಡ ನಾವು ಆ ಟಿಪ್ನ ಯೂಸ್ ಮಾಡ್ತೀವಿ. ತುಂಬ ಎಲ್ಲೋ ಕಾರಲ್ಲಿ ಟ್ರಾವೆಲ್ ಮಾಡಿ ಬಂದಿದ್ದೀವಿ, ಬಿಸಿಲಲ್ಲೆಲ್ಲೋ ಕರ್ಕೊಂಡು ಹೋಗಿದ್ದೀವಿ, ಆ ಟೈಮಲ್ಲಿ ನಾವು ಈ ಒಂದು ಟಿಪ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಹರಳೆಣ್ಣೆನ ಹಚ್ಚೋದ್ರಿಂದ ತಲೆ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಮಾಯ್ಶ್ಚರೈಸರ್ ಆಗಿ ವರ್ಕ್ ಮಾಡುತ್ತೆ. ನಿಮ್ಮದು ಏನು ಒಂದು ಡ್ರೈಡ್ನೆಸ್ ಇರಲ್ಲ ನಿಮ್ಮದು ಸ್ಕಿನ್ನಲ್ಲಿ, ಮಾಯ್ಶ್ಚರೈಸರ್ ಈವನ್ ಬೇಬಿ ಸ್ಕಿನ್ನಲ್ಲಿ. ಸೊ ನಾವು ಈ ಎಣ್ಣೆನೇ ಹಚ್ಚಿ ಸ್ನಾನ ಮಾಡಿಸಿದ್ವಿ. ಸೊ ನನ್ನ ಮಗದ ಕಲರು ಕೂಡ ಡಿಮ್ ಆಗಿಲ್ಲ ಆ್ಯಂಡ್ ಮಾಯ್ಶ್ಚರೈಸರ್ ಕೂಡ ವರ್ಕ್ ಆಯಿತು. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂಥ ಹರಳೆಣ್ಣೆ ನಾವು ಹಿಂದಿನ ಕಾಲದಿಂದ ಯೂಸ್ ಮಾಡ್ಕೊಂಬಂದಿದ್ದೀವಿ. ಇವಾಗ ವೆರೈಟೀಸ್ ಆಫ್ ಎಣ್ಣೆಸ್ ಬಂದಿರ್ಬೋದು, ಬಟ್ ಹರಳೆಣ್ಣೆ ಕೊಡುವಂಥ ಒಂದು ಬೆನಿಫಿಟ್ಸ್ನ ಕೊಡಲ್ಲ ಅಂತ ನನ್ನ ಒಂದು ಅನಿಸಿಕೆ. ಸೊ ನಾನು ನನ್ನ ಮಗುಗೆ ಯೂಸ್ ಮಾಡ್ತಿರೋ ಎಣ್ಣೆ, ಇವನ್ ನಾವು ಕೂಡ ಹೀಟ್ ಆದಾಗ ಈ ಎಣ್ಣೆಯನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಒಂದು ನಾನು ಏನು ಹೇಳ್ತೀನಿ, ಒಂದು ಲಿಮಿಟ್ ಇರಬೇಕು ಯಾವುದೇ ಒಂದು ಇದು ಮಾಡ್ತಿದ್ದೀರಾ ಅಂದರೆ. ಸೊ ಕೆಲವೊಬ್ರು ಏನು ಮಾಡ್ತಾರೆ, ಹಾಲಿಗೆ ಎಣ್ಣೆ ಮಿಕ್ಸ್, ಮೋಷನ್ ಮಾಡ್ತಾಯಿಲ್ಲ ಅಂದರೆ ಹಾಲಿಗೆ ಎಣ್ಣೆ ಮಿಕ್ಸ್ ಮಾಡಿ ಹಾಕೋದು ಅದೆಲ್ಲ ಮಾಡ್ತಾರೆ, ಕೈ ಎಣ್ಣೆನ ಕುಡಿಸೋದು ಎಲ್ಲ. ಸೊ ಇದು ನಾನು ಏನೇ ಒಂದು ಎಣ್ಣೆನ ಟ್ರೈ ಮಾಡಿದ್ದೀನಿ, ಇದು ಒಂದು ಏನೋ ಒಂದು ಹೇಳ್ತಾರೆ ಅಂದ್ರೂ ನಾನು ಎಕ್ಸ್ಟರ್ನಲ್ ಆಗಿ ಮಾತ್ರ ಯೂಸ್ ಮಾಡ್ತೀನಿ. ಇವು ಇಂಟರ್ನಲ್ ಆಗಿ ಹಾಲು ಜೊತೆ ಮಿಕ್ಸ್ ಮಾಡೋದು ಏನೋ ಒಂದು ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಡಾಕ್ಟರ್ ಸಲಹೆ ಇಲ್ದೇ ಏನೂ ಮಾಡೋಕ್ಕೆ ಹೋಗಬೇಡಿ. ಸೊ ಟೇಕ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ದೆನ್ ಓನ್ಲಿ ಯು ಕ್ಯಾನ್ ಡೂ ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದರೆ ಇವಾಗ ನಾವು ಡಾಕ್ಟರ್ಸ್ ಅಲ್ಲ, ಸೊ ಅದು ಹಿಂದೆ ಮಾಡ್ತಿರ್ಬೋದು, ಬಟ್ ಇವಾಗಿನ ಮಕ್ಳದು ಬೇರೆ ಥರ ಇರುತ್ತೆ, ಒಂದು ಬಾಡಿ ಇರ್ಬೋದು, ನಮ್ಮ ಬಾಡಿ ಟೈಪ್ ಇಸ್ ಡಿಫ್ರೆಂಟ್, ಹಿಂದೆ ಇರೋದೆಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ಹಾಗಾಗಿ ನೀವು ಆ ಥರ ಏನಾದರೂ ಇಂಟರ್ನಲ್ ಆಗಿ ಕೊಡಬೇಕು ಅಂದರೆ ಡಾಕ್ಟರ್ ಸಲಹೆ ಕೊಡಿ. ಆ್ಯಂಡ್ ನಾನು ತುಂಬ ಕಡೆ ಕೇಳಿದ್ದೀನಿ, ಇಂಟರ್ನಲ್ ಆಗಿ ನಾವು ಎದೆ ಹಾಲ್ಬಿಟ್ಟು ಬೇರೆ ಏನೂ ಕೊಡಬಾರ್ದು. ಸೊ ಹಾಗಾಗಿ ಎಣ್ಣೆನ ನೀವು ಇಂಟರ್ನಲ್ ಆಗಿ ಕೊಡಬೇಡಿ, ಓನ್ಲಿ ಎಕ್ಸ್ಟರ್ನಲ್ ಯೂಸಿಗೆ. ನಾವು ಯೂಸ್ ಮಾಡಿದ್ದೀವಿ, ನಮ್ಮ ಮಗುಗೆ ಏನೂ ತೊಂದರೆ ಆಗಿಲ್ಲ, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಮಗುಗೆ ಯೂಸ್ ಮಾಡಬೇಕಂದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ, ಪ್ಯಾಚ್ ಟೆಸ್ಟ್ ಮಾಡಿಸಿ, ಇದೆಲ್ಲ ಮಾಡಿ ಯೂಸ್ ಮಾಡಿ. ಬಿಕಾಸ್ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ. ಆ್ಯಂಡ್ ನಾನು ಯಾಕೆ ಈ ವಿಡಿಯೋನ ಶೇರ್ ಮಾಡಿದೆ ಅಂದರೆ, ಸೊ ನನ್ನ ಮಗುಗೆ ಹರಳೆಣ್ಣೆ ಹಾಕಿದ್ರಿಂದ ಯೂಸ್ ಆಗಿತ್ತು, ಹಾಗಾಗಿ ನಿಮಗೂ ಯೂಸ್ ಆಗ್ಬೋದೇನೋ. ಆ್ಯಂಡ್ ಕೆಲವೊಬ್ಬರು ಹರಳೆಣ್ಣೆ ಮತ್ತು ಇನ್ನೊಂದು ಎಣ್ಣೆಯಲ್ಲಿ ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋ ನೋಡಿದ್ರೆ ಕ್ಲಿಯರ್ ಆಗ್ಬೋದು ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ನಾನು ಎಕ್ಸ್ಟರ್ನಲ್ ಯೂಸ್ ಮಾತ್ರ ಮಾಡಿದ್ದೀನಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಂಟರ್ನಲ್ ಆಗಿ ಯಾರೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಡಾಕ್ಟರ್ನ ಕೇಳಿ ಏನೋ ಒಂದು ಪ್ರಾಬ್ಲಮ್ ಆದರೆ, ಸೊ ಇಂಟರ್ನಲ್ ಆಗಿ ನೀವೇ ಒಂದು ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಎಕ್ಸ್ಟರ್ನಲ್ ಯೂಸಿಗೆ ನೀವು ಈ ಒಂದು ಕ್ಯಾಸ್ಟರ್ ಆಯಿಲ್ನ, ಹರಳೆಣ್ಣೆನ ಯೂಸ್ ಮಾಡ್ಬೋದು. ಅದರಲ್ಲೂ ನಾವು ಮನೇಲಿ ಮಾಡಿರೋ ಹರಳೆಣ್ಣೆನ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಸೊ ಬಾಯ್ ಬಾಯ್.